ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಜೀವನದಲ್ಲಿ ಮಾತಾಡದೇ ಇರೋ ಸಂದರ್ಭದಲ್ಲೆಲ್ಲ ಮಾತಾಡಿರ್ತೀವಿ. ಆದರೆ ಮಾತಾಡಬೇಕಾದಾಗಲೇ ಮಾತುಗಳು ಬರಲ್ಲ. ಇದನ್ನೇ ವಿದ್ಯಾಟ ಅನ್ನೋದು ಅನ್ಸುತ್ತೆ. ಇವಾಗ ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಮಾವ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ಮದುವೆ ಆದ್ಮೇಲೂ ರಾಮ್ನ ಇಷ್ಟಪಡಬಾರ್ದಾಗಿತ್ತು. ನಿಮ್ಮನ್ನ, ಮನೆಯವ್ರನ್ನ ಎಲ್ಲಾರನ್ನೂ ನಂಬಿಸಿ ಯಾಮಾರಿಸಿ ಸುಗ್ಗಿ ಹಬ್ಬದ ದಿನ ರಾಮ್ ಜೊತೆ ಓಡೋಗ್ಬಾರ್ದಾಗಿತ್ತು. ನಾನು ನಿನಗೆ ತುಂಬಾ ದೊಡ್ಡ ನಂಬಿಕೆ ದ್ರೋಹ ಮಾಡಿಬಿಟ್ಟೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಟ್ಟೆ. ಈ ಜಗತ್ತಲ್ಲಿ ಯಾರು ಪ್ರೀತಿಸದೇ ಇರೋಷ್ಟು ನಿನ್ನನ್ನು ಪ್ರೀತಿ ಮಾಡಬೇಕು ಅಂದ್ಕೊಂಡೆ. ಅಣ್ಣ ತಂಗಿ ಅಂದ್ರೆ ಹೇಗಿರ್ಬೇಕು ಅಂತ ನಿನ್ ಬಗ್ಗೆ, ತುಳಸಿ ಬಗ್ಗೆ ಈ ಊರಿನ ಜನ ಹೇಗ್ ಮಾತಾಡ್ತಾರೋ ಹಾಗೇನೆ ಗಂಡ ಹೆಂಡತಿ ಅಂದ್ರೆ ನಮ್ ತರ ಇರ್ಬೇಕು ಅನ್ನೋ ಹಾಗೆ ಆದರ್ಶವಾಗಿ ಬಾಳ್ಬೇಕು ಅನ್ಕೊಂಡೆ. ಆದ್ರೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ. ನಿನ್ ಜೊತೆ ಸೇರಿ ಬದುಕ್ಬೇಕು ಅನ್ನೋ ನನ್ನ ಈ ಆಸೆನ, ಕನಸನ್ನ, ಕಲ್ಪನೆನ ಮುಂದಿನ ಜನ್ಮಕ್ಕೂ ತಗೊಂಡು ಹೋಗ್ತಿದ್ದೀನಿ. ಈ ಜನ್ಮದಲ್ಲಂತೂ ಇದ್ಯಾವುದೂ ನೆರವೇರ್ಲಿಲ್ಲ. ಅಟ್ಲೀಸ್ಟ್ ಮುಂದಿನ ಜನ್ಮ, ಆದ್ರೆ ಮುಂದಿನ ಜನ್ಮ, ಇನ್ನು ಉಳಿದಿರೋ ಎಲ್ಲ ಜನ್ಮಗಳಲ್ಲಾದ್ರೂ ಈ ಕನಸು ನೆರವೇರ್ಲಿ. ಮುಂದಿನ ಜನ್ಮದಲ್ಲಾದ್ರೂ ನಿನ್ನ ಹೆಂಡತಿಯಾಗಿ ನಿನ್ನ ಮನ್ಸಲ್ಲಿ ಜಾಗ ಪಡೆದು ಜೀವನ ಮಾಡ್ತೀನಿ. ಇದುವರೆಗೂ ನಿನಗೆ ಮಾಡಿರೋ ಅವಮಾನಕ್ಕೆ ಮನ್ಸಾರೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಪತ್ರದಲ್ಲೇ ಕಾಲಿಗೆ ಬೀಳ್ತಿದ್ದೀನಿ. ನೀನ್ ನನ್ನ ದೇವ್ರು, ನಾನ್ ನಿನ್ ಕೊರಳಲ್ಲಿರೋಕ್ ಬಯಸೋ ಹೂವಿನ ಮಾಲೆ. ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆಯವಳಾಗಿ ಹುಡ್ತೀನಿ. ಆಗ್ಲಾದ್ರೂ ನನ್ನ ಒಪ್ಕೋ ಮಾವ, ಪ್ಲೀಸ್. ಇನ್ಮೇಲೆ ನನ್ನಿಂದ ಯಾವ ತೊಂದರೆ, ಅವಮಾನ ಏನು ಆಗ್ದಿರೋ ಹಾಗೆ ಸಂತೋಷವಾಗಿ ನಿನ್ಗಿಷ್ಟ ಬಂದ ಹಾಗೆ ಜೀವನ ಮಾಡು. ನಿನ್ಗಿರೋ ಒಳ್ಳೆತನಕ್ಕೆ, ಒಳ್ಳೆ ಮನಸ್ಸಿಗೆ ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ ಮಾವ. ಇಷ್ಟು ದಿನ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್ ಮಾವ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ. ಬಾಯ್. ಪದೇ ಪದೇ ಅದೇ ಅದೇ ಸಹಿಸಲಾರೆನಲ್ಲ, ನನ್ನ ಪುಟ್ಟ ಹೃದಯವಿದು ಕಲ್ಲು ಬಂಡೆಯಲ್ಲ. ಇತಿ ಮಿತಿ ಇರದ ನನ್ನ ಅತಿ ಪ್ರೀತಿಯನ್ನು ನಡು ದಾರಿಯಲ್ಲಿ ಕೊಂದೆಯ.
ನೀವೇನು ಇಷ್ಟೊತ್ತಲ್ಲಿ? ಇಂದ್ರ ತುಳಸಿ ಇಲ್ವಾ? ಒಳಗಡೆ ರೂಮಲ್ಲಿ ಇದ್ದಾರೆ. ಸ್ವಲ್ಪ ಕರೀತೀರಾ? ಸರಿ. ಇಂದ್ರ, ತುಳಸಿ ಬಂದ್ವಮ್ಮ, ಒಂದ್ ನಿಮಿಷ. ಸ್ವಲ್ಪ ಬೇಗ ಬನ್ನಿ. ಮೇಡಮ್, ಏನ್ ವಿಷಯ? ತುಳಸಿ, ಅಭಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಅವನು ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಆಸ್ಪತ್ರೆ ಸೇರೋ ನೆಪದಲ್ಲಿ ದಾರಿ ಮಧ್ಯ ತಪ್ಪಿಸ್ಕೊಂಡಿದ್ದಾನೆ. ನಿಮ್ಮಿಬ್ಬರಿಗೂ ತೊಂದರೆ ಮಾಡೋದೇ ಅವನ ಉದ್ದೇಶ. ಸೊ ನೀವಿಬ್ರು ಕೇರ್ಫುಲ್ ಆಗಿರ್ಬೇಕು. ಖಂಡಿತ ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಹಾಗೇನಾದರೂ ಆದರೆ ನೀವು ನನಗೆ ಇನ್ಫಾರ್ಮ್ ಮಾಡಿ. ನಿಮ್ಮ ಸೇಫ್ಟಿಗೋಸ್ಕರ ಇಬ್ಬರು PC ಗಳನ್ನ ಹಾಕಿರ್ತೀನಿ. ಆದರೂ ನೀವು ನಿಮ್ಮ ಎಚ್ಚರಿಕೆಯಲ್ಲಿರಬೇಕು.